ಎಲ್ಲರಿಗೂ ನಮಸ್ಕಾರ. ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ವಿಡಿಯೋ ಮಾಡಾಕ್ತಿರೋದು ಯಾಕಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುವಂಗ HSTRದು C&R ರೂಲ್ ಆಲ್ರೆಡಿ ಪೋಸ್ಟ್ ಅಪ್ಲಿಕೇಶನ್ ಬಿಟ್ಟಷ್ಟೇ ಖುಷಿ ಆಗ್ಬಿಟ್ಟೈತಿ. ನಾ ಏನು ಅದಕ್ಕೆ ಕ್ವಾಲಿಫೈ ಇಲ್ಲ, ಆದ್ರೂ ಕೂಡ C&R ರೂಲ್ ನೋಡಿದ ತಕ್ಷಣ ತುಂಬಾನೇ ಖುಷಿ ಆಯಿತು. ಇನ್ನು ಮುಂದೆ ನಮ್ಮದು ಕೂಡ ಕರಿಬಹುದು ಅನ್ನುವಂತಹ ಭರವಸೆಗಳು ಮೂಡಾಕ್ತಾವು. ಎಲ್ಲರೂ ಕೂಡ ಬಹಳಷ್ಟು ಜನ HSTR ಪೋಸ್ಟ್ಗೆ ಕ್ವಾಲಿಫೈ ಇದ್ದೀರಿ. ಆಲ್ಮೋಸ್ಟ್ ಎಲ್ಲರೂ ಕೂಡ ಕ್ವಾಲಿಫೈ ಇದ್ದೀರಿ ನೀವೆಲ್ಲ. ಕೆಲವೊಂದಿಷ್ಟು ಜನ BA ಮಾಡಿ BEd ಮಾಡಲಾರ್ದವ್ರು ಅಷ್ಟೇ ಇದಕ್ಕೆ ಕ್ವಾಲಿಫೈ ಇಲ್ಲ. ಅದರಲ್ಲಿ ನಂದು PST ಅಷ್ಟೇ ನಾನು ಕ್ವಾಲಿಫೈ. ಬಹಳಷ್ಟು ಜನ ಕಮೆಂಟ್ ಮಾಡಿರಿ, ಯಾಕಂತ ಹೇಳಿ ಅದನ್ನು ಕೊನೆಗೆ ಹೇಳ್ತೀನಿ. ನಿಮ್ಗೆಲ್ಲರಿಗೂ ಗೊತ್ತಿರುವಂಗ C&R ರೂಲ್ ಆಲ್ರೆಡಿ ಬಂದಾಗೈತಿ. ಇನ್ನೊಂದು ವಾರದಲ್ಲಿ ಫೈನಲ್ C&R ರೂಲ್ ಬರ್ಬೋದು. ಅದಾದ್ಮೇಲೆ ಕೆಲವೇ ದಿವಸಗಳಲ್ಲಿ ಮತ್ತೆ ಅಪ್ಲಿಕೇಶನ್ ಬಿಡ್ತಾರ, ಕಾಲ್ ಫಾರ್ಮ್ ಆಗ್ತೈತಿ ಅನ್ನುವಂತಹ ಸುದ್ದಿಗಳನ್ನು ನೀವು ಆಲ್ರೆಡಿ ನೋಡಿರ್ತೀರಿ. ನಾ ಇದನ್ನೇನು ಹೊಸದಾಗಿ ಹೇಳುವಂಗಿಲ್ಲ. ಬಟ್ ಇದೊಂದು ಮೋಟಿವೇಶನ್ ವಿಡಿಯೋ ಆಗಿರಲಿ ಅಂತೇಳಿ ಬಹಳಷ್ಟು ಜನ ನನ್ನ ಫ್ರೆಂಡ್ ಸರ್ಕಲಲ್ಲೇ ಎಷ್ಟೋ ಜನ ಅದಾರ TET ಆಗ್ಲಾರ್ದರು, TET ಆಗದೆ ಹಾಗೆ ಕೊಳ್ಳುತ್ತವ್ರು ಬಹಳಷ್ಟು ಜನ ಅದಾರ. ಅವರಿಗಿದು ಒಂದು ಉತ್ತಮವಾದಂತಹ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು. ಈ HSTR ಪೋಸ್ಟ್ಗೆ ಯಾವುದೇ ರೀತಿಯಾದಂತಹ TET ಅವಶ್ಯಕತೆ ಇಲ್ಲ. TET ಪೇಪರ್ 2 ಕ್ವಾಲಿಫೈ ಆಗಿರಬೇಕು ಅನ್ನುವಂತಹ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು BA ಮಾಡಿಕೊಂಡು BEd ಮಾಡಿದ್ರಿ ಅಂತಂದ್ರೆ ಆರಾಮಾಗಿ ಈ ಎಕ್ಸಾಮನ್ನು ಬರಿಬೋದು. ಮತ್ತು ಒಳ್ಳೆ ಸ್ಯಾಲ್ರಿ ಕೂಡ ಐತಿ. ಇದಕ್ಕೆ ಎಲ್ಲದಕ್ಕಿಂತಲೂ ಹೆಚ್ಚು ಸ್ಯಾಲ್ರಿ ಐತಿ. ಕೆಲವೊಂದು ಖುಷಿ, ಯಾಕಂದ್ರೆ ಮುಂದೆ ಏನು ನಮ್ಮದು ಕರೀತಾರ, ನಮ್ಮದು C&R ರೂಲ್ ಬಿಡ್ಬೋದು ಅಂತ ನನಗೊಂದು ಭಾವನೆ. ಇನ್ನು ಎಲ್ಲರೂ ಕೂಡ ಅಭ್ಯಾಸ ಚೆಂದಾಗೆ ಮಾಡೋಣ. ಇನ್ನೇನು ಶಿಕ್ಷಕರ ನೇಮಕಾತಿಯ ಪರ್ವ ಸ್ಟಾರ್ಟ್ ಆಯಿತು ಅಂದ್ಕೊಳ್ಳೋಣ. TET ಕರೀತಾರ ಅಂತ ಬಹಳಷ್ಟು ಜನ ಕೇಳಾಗ್ತಿದ್ರಿ. ಈಗ TET ಆಗೋದು ಬಹಳಷ್ಟು ಕಡಿಮೆ ಅಂತ ನನಗನ್ನಿಸ್ತೈತಿ. ಎಲ್ಲೋ ಅಲ್ಲಿ ಇಲ್ಲಿ ಗಾಳಿ ಸುದ್ದಿಗಳು ಕೇಳಿರುವಂಥದ್ದು, ನಾನು ಬಾಯಿ ಮಾತಿಯಿಂದ ನನ್ನ ಫ್ರೆಂಡ್ಸ್ ಬಾಯಿಂದ ಕೇಳಿರುವಂಥದ್ದು. ಆಗಸ್ಟಲ್ಲೇನೋ TET ಬಿಡ್ತಾರಂತ ಹೇಳಿ. ಬಟ್ ನನಗಂತೂ ಅನ್ನಿಸ್ತಾ ಇಲ್ಲ. ಯಾಕಂದ್ರೆ ಈಗ ಶಿಕ್ಷಕರು ಅವಶ್ಯಕವಾಗಿ ಬೇಕಾಗ್ಯಾರ ಅದನ್ನು. ಮತ್ತು ಬಹಳಷ್ಟು ಒತ್ತಡದಲ್ಲಿ ಪ್ರೆಷರಲ್ಲಿ ಇರುವಂಥದ್ದು ಗೌರ್ಮೆಂಟಕ್ಕಿದು. ಟೀಚರ್ಸನ್ನು ನೇಮಕಾತಿ ಮಾಡಲೇಬೇಕು ಅಂತ ಹೇಳಿ. ಅದಕ್ಕೋಸ್ಕರ HSTRದಂತೂ ಒಂದು ಹೆಜ್ಜೆ ಇಟ್ಟಾಗೈತಿ. ಇನ್ನೊಂದು 3-4 ಹೆಜ್ಜೆ ಇಡೋದಷ್ಟೇ ಬಾಕಿ. ಅದ್ರ ಹಿಂದೆ ನಾವು ಹೋಗ್ಬೇಕೀಗ. ಅದಾದ್ಮೇಲೆ GPTದವರು, ಆಮೇಲೆ PSTದವರು. ಪೋಸ್ಟ್ಗಳು ಎಷ್ಟೇ ಇರಲಿ, ಓದೋದು ಮಾತ್ರ ನಿಲ್ಸೋದು ಬೇಡ. ಸ್ವಲ್ಪ PSTRದು non-HK ಭಾಗದಲ್ಲಿ ಕಡಿಮೆ ಐತೆ ಅಂತ ಹೇಳಿ ಗೊತ್ತಾಗೈತಿ. ಬಟ್ ಏನು ಮಾಡೋಕ್ಕಾಗಲ್ಲ. ಈಗಂತೂ ಅದಕ್ಕೆ ಹೋರಾಟ ಮಾಡೋರು ಯಾರೂ ಇಲ್ಲ ಅಂತ ಅನ್ಕೋತೀನಿ. ಇರುವಷ್ಟು ಪೋಸ್ಟ್ಗಳಲ್ಲೇ ನಾವು ಓದೋದು ಬೆಸ್ಟ್. ಮತ್ತು ನೀವು ಯಾರ್ಯಾರು DEd ಮುಗಿಸಿ BA ಕೂಡ ಮಾಡ್ಕೊಂಡಿರಿ, ಅವರು GPTಗೆ ಓದೋದು ಬಹಳ ಬೆಸ್ಟ್. ಎರಡೂ ಕಡೆಯಲ್ಲಿ non-HK ಮತ್ತು HK ಎರಡೂ ಭಾಗದಲ್ಲೂ ಕೂಡ ಹೆಚ್ಚು ಪೋಸ್ಟ್ಗಳು ಅದಾವೆ GPTಗೆ. ನೀವು ಹೆಚ್ಚು ಪ್ರಯತ್ನ ಮಾಡಿದ್ರಿ ಅಂದ್ರೆ ಕ್ವಾಲಿಫೈ ಆಗ್ಬೋದು. ಅದು non-HKದವ್ರಿಗಂತೂ ಒಂದು ಒಳ್ಳೆಯ ಅವಕಾಶ. ಬಹಳಷ್ಟು GPT ಪೋಸ್ಟ್ಗಳು ಕಡಿಮೆ ಇತ್ತು, ಉಲ್ಟಾ ಹೆಚ್ಚಾಗ್ಯಾವು. ಅದಕ್ಕೋಸ್ಕರ ಯಾವುದೇ ಟೆನ್ಷನ್ ತಗೊಳ್ಳಾರ್ದೇ ಅಭ್ಯಾಸ ಮಾಡೋದಕ್ಕೆ ಪ್ರಾರಂಭ ಮಾಡಿರಿ. GPT ಅವ್ರಿಗಂತೂ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕೈತಿ ಸದ್ಯಕ್ಕೆ. ನೀವು ಒಂದು 5-6 ತಿಂಗಳಿಂದ ಇದೇ ನಾವು GPT ಇದು ಪೋಸ್ಟ್ ಕಡಿಮೆ ಅದಾವ ಅಂತ ಹೇಳಿ ಎಷ್ಟು ಚಿಂತೆ ಮಾಡಾಕ್ತಿದ್ವಿ. ಈಗ ಅದು ಅವಕಾಶ ನಮ್ಗೆ ಸಿಕ್ಕೈತಿ. ಅದನ್ನು ನಾವು ವೇಸ್ಟ್ ಮಾಡೋದು ಬೇಡ. ಬಹಳಷ್ಟು ಜನ ಮೆಸೇಜ್ ಮಾಡ್ತಿರ್ತೀರಿ, ನಾವು PSTಗೆ ಓದಬೇಕು ಅಥವಾ GPTಗೆ ಓದಬೇಕು ಅಂಥೇಳಿ. ನನ್ನ ಅನುಭವದ ಪ್ರಕಾರ ನನಗಂತೂ ಕ್ವಾಲಿಫೈ ಇಲ್ಲ ಇದನ್ನೆಲ್ಲ. ಯಾಕಂತ ನಾನು ಹೇಳ್ತೀನಿ, ನೀವು PSTRಗಿಂತನೂ GPTಗೆ ಓದೋದು ಬೆಟ್ರ್ ಅಂತ ನನಗನ್ನಿಸ್ತೈತಿ. ಅದ್ರ ಮೇಲೆ ನಿಮಗೆ ಬಿಟ್ಟಿದ್ದು ಯಾವುದಕ್ಕೆ ನೀವು ಪ್ರಿಪೇರ್ ಆಗ್ತೀರಿ ಅಂಥೇಳಿ. ಮತ್ತು GPTದವರು ಹೆಚ್ಚು ಬರೆಯೋದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ರಿ. GPTದವರು ಹೆಚ್ಚು ಬರೆಯೋದಕ್ಕೆ ಪ್ರಾಕ್ಟೀಸ್ ಮಾಡ್ಕೊರಿ. ಅದು ತುಂಬಾ ಮುಖ್ಯ ಆಗ್ತೈತಿ. ಮತ್ತು ಪಾಯಿಂಟ್ಸ್ಗಳ ಕಡೆಗೆ ಹೆಚ್ಚು ಗಮನ ಕೊಡ್ರಿ. ಪಾಯಿಂಟ್ಸ್ಗಳನ್ನು ನೀವು ಈ 3 ಮಾರ್ಕ್ಸಿಗೆ ಎಷ್ಟು ಬರಿಬೇಕು ನಾವು ಅಷ್ಟನ್ನೇ ನೀವು ಇದು ರೂಢಿ ಹಾಕೋರಿ.
ಅಂದ್ರೂ 5 ಮಾರ್ಕ್ಸಿಗೆ ಅದನ್ನ ನಾವು ಓದಿರಬೇಕು. ಬಟ್ ಅವ್ರು 3 ಮಾರ್ಕ್ಸಿಗೆ ಕೇಳಿದ್ರು ನಾವು ಬರಿಬೇಕು, 5 ಮಾರ್ಕ್ಸಿಗೂ ಕೇಳಿದ್ರು ಬರಿಬೇಕು. ಆ ರೀತಿ ನಾವು ಪ್ರಿಪೇರ್ ಆಗಿರಬೇಕು. ಇವೆಲ್ಲ ಗೊತ್ತಿರ್ತಾವೆ. ಆದಷ್ಟು ನಾನು ನನಗನ್ಸಿದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಾಕ್ತೀನಿ. ಮತ್ತು ಕ್ವೆಶನ್ ಪೇಪರ್ ನೋಡಿದಾಗ ಕನ್ನಡ ಕೂಡ ಅಷ್ಟೊಂದೇನು ಟಫ್ ಇಲ್ಲ. ಟಿ ಇ ಟಿಗೆ ಏನು ಓದಿವಲ್ಲ ಅದು ಅದನ್ನು ಅದು ಇದು ನೋಡಿದಾಗ ಏನು ಅಷ್ಟೊಂದು ಡಿಫ್ರೆನ್ಸ್ ಇಲ್ಲ. ಬಟ್ ಕನ್ನಡದಲ್ಲಿ ನೀವು ಹೆಚ್ಚು ಮಾರ್ಕ್ಸನ್ನು ಬರಿಬೇಕಾಗ್ತದೆ ಅಷ್ಟೇ. ಎಷ್ಟು ಈಗ ನಾವು ಕನ್ನಡ 25 ಮಾರ್ಕ್ಸಿಗಾದರೂ ಅಷ್ಟೇ ಓದಬೇಕು, 125 ಮಾರ್ಕ್ಸಿಗಾದ್ರೂ ನಾವು ಅಷ್ಟೇ ಓದಬೇಕು. ಅರ್ಥ ಆಯಿತು ಅನ್ಕೋತೀನಿ. ನಾನು ಇಷ್ಟೇ ಪೋರ್ಷನ್ ಅಂತ ಕೊಟ್ಟಿರ್ತಾರೆ, ಅದಕ್ಕಿಂತಲೂ ಹೆಚ್ಚು ಏನೂ ಓದೋದಿರಂಗಿಲ್ಲ. ಅಲಂಕಾರಗಳು ರಗಡೆ ಇವೇ ಲಾಸ್ಟ್ ಒಂದು ಎಂಡ್ ಅನ್ಕೋತೀನಿ ಕನ್ನಡ ಗ್ರಾಮರ್ದಲ್ಲಿ. ಇನ್ನೇನು ಕವಿಕಾವ್ಯಗಳ ಪರಿಚಯ ಸ್ವಲ್ಪ ಹೆಚ್ಚಿಗೆ ಓದ್ಕೊಳ್ಳಿ. ಜೊತೆಗೆ ಗಾದೆ ಮಾತುಗಳು ಇಂಥವು ಸ್ವಲ್ಪ ನುಡಿಗಟ್ಟುಗಳು ಇದ್ರ ಬಗ್ಗೆ ಹೆಚ್ಚು ಅಭ್ಯಾಸ ಮಾಡಿರಿ. ಸ್ವಲ್ಪ ಕ್ವಶನ್ ಪೇಪರ್ ತೆಗೆದು ನೋಡಿ. ಪ್ರತಿಯೊಂದು ಈಗ ವಿರುದ್ಧಾರ್ಥಕ ಪದಗಳು ಅದ್ರ ಬಗ್ಗೆನೇ ಸ್ಟಡಿ ಮಾಡ್ಕೊಳ್ಳೋದು. ಒಂದು 3-4 ಕ್ವಶನ್ ಪೇಪರ್ ಆದರೂ ನೀವು ಸ್ಟಡಿ ಮಾಡಲೇಬೇಕು. ಅಂದಾಗ ಒಂದು ಐಡಿಯಾ ಸಿಗ್ತೈತೆ ನಮ್ಗೆ. ಆದಷ್ಟು ನಾನು ಏನಾರ ಸಿಕ್ತು ಅಂತಂದ್ರೆ ಟೆಲಿಗ್ರಾಮಲ್ಲಿ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಹೊಸ ಮೊಬೈಲಿನ ತೊಗೊಂಡಾಗಿಂದ ಟೆಲಿಗ್ರಾಮನ್ನು ನಾನು ಉಪಯೋಗಿಸೇ ಇಲ್ಲ. ಇವತ್ತು ನಾಳೆ ಓಪನ್ ಮಾಡ್ತೀನಿ. ಒಂದು ವೇಳೆ ಅದೇನೋ ಬ್ಯಾನ್ ಆಗಿದೆ ಅಂತ ಹೇಳಿ ಏನೋ ಸುದ್ದಿ, ನಾನು ಅದನ್ನು ತೆಗೆದೇ ಇಲ್ಲ. ಮೊಬೈಲ್ ಹಾಳಾಗಿರೋದ್ರಿಂದ ನಾನು ತೆಗೆದೇ ಇಲ್ಲ. ಹೊಸ ಮೊಬೈಲ್ ತೊಗೊಂಡ್ಮೇಲೂ ಅದನ್ನು ಓಪನ್ನೇ ಮಾಡಿಲ್ಲ. ಈಗ ಅದರಲ್ಲಿ ಲಾಗಿನ್ ಆಗಿ ಅದನ್ನು ನೋಡ್ತೀನಿ ಏನೇನೈತೆ ಅಂತೇಳಿ. ಇಲ್ಲ ಹೊಸ ಗ್ರೂಪ್ ಮಾಡಿ, ಹೊಸ ಚಾನಲ್ ಮಾಡಿನೂ ಕೂಡ ಅಲ್ಲಿ ನಿಮ್ಗೆ ಶೇರ್ ಮಾಡ್ತೀನಿ. ಏನಾದರೂ ನನಗೆ ಹೊಸದು PDF ಮತ್ತೇನಾದರೂ ನೋಟ್ಸ್ ಅದ್ರ ಬಗ್ಗೆ GPT ಬಗ್ಗೆ ಸಿಕ್ತು ಅಂತಂದ್ರೆ ನಾನು ಶೇರ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಇನ್ನು ಫೈನಲ್ ಆಗಿ ನನ್ನ ಬಗ್ಗೆ ಕೇಳಿರುವಂತಹ ಕಮೆಂಟ್ಗೆ ಉತ್ತರ ಮಾಡ್ತೀನಿ. ನಾನು ಯಾಕೆ GPT ಕ್ವಾಲಿಫೈ ಇಲ್ಲ ಅಂಥವ್ರೆ ಎಷ್ಟೋ ಜನ ಅದಾರ. ಅವರಿಗೂ ಗೊತ್ತಿರ್ತೈತಿ ಯಾಕೆ ನಾ ಕ್ವಾಲಿಫೈ ಇಲ್ಲ ಅಂಥೇಳಿ. ಸೆಕೆಂಡ್ PUC ಸೈನ್ಸ್ ಮಾಡ್ಕೊಂಡಿನಿ. ಅದಾದಮೇಲೆ DED ಅಲ್ಲಿ ಇಂಗ್ಲೀಷ್ ಮತ್ತು ಸೈನ್ಸ್ ನಂದು DED ಸೆಕೆಂಡ್ ಇಯರಲ್ಲಿ ಬೋಧನಾಶಾಸ್ತ್ರ ಅಂತ ಏನು ತಗೋತೀವಲ್ಲ ಅದು ಇಂಗ್ಲೀಷ್ ಮತ್ತು ಸೈನ್ಸ್ ತಗೊಂಡಿದ್ದೆ. ಆಮೇಲೆ ಮ್ಯಾರೇಜ್ ಆದಮೇಲೆ ಓದೋದು ಕಂಟಿನ್ಯೂ ಮಾಡಬೇಕು ಅಂಥೇಳಿ 3-4 ವರ್ಷ ಅಲ್ಲ, 2 ಮಕ್ಕಳಾದಮೇಲೆ 4-5 ವರ್ಷ ಗ್ಯಾಪ್ ಆದಮೇಲೆ ನಾನು BA ಕಂಟಿನ್ಯೂ ಮಾಡಿದೆ. ಅಲ್ಲಿ ನಾನು ಏನು ತಗೊಳ್ಳೋದು ತಪ್ಪು ಮಾಡಿದೆ ಅಂತಂದ್ರೆ ಅದ್ರ ಬಗ್ಗೆ ಹೆಚ್ಚು ನಾಲೆಜ್ ಇರಲಿಲ್ಲ. ಮತ್ತು ನಮ್ಮ ಮನೆಯಲ್ಲೂ ಕೂಡ ಬಿಸ್ನೆಸ್ ಇರೋದ್ರಿಂದ ಅದ್ರ ಬಗ್ಗೆ ಹೆಚ್ಚು ಯಾರಿಗೂ ಇನ್ಫಾರ್ಮೇಷನ್ ಗೊತ್ತಿಲ್ಲ. ಓದ್ತೀಯಾ ಓದು ಅಂದ್ಬಿಟ್ರೆ ಅಷ್ಟೇ. ಅವರಿಗೆ ಇದು ಹಚ್ಚಬೇಕು ಯಾವುದೂ ಐಡಿಯಾ ಇಲ್ಲ. ನಾನೇ ನೋಡಬೇಕು, ನಾನೇ ಹಚ್ಚಬೇಕು. ಅವಾಗೆಲ್ಲ ಫೋನ್ ಕಾಂಟ್ಯಾಕ್ಟ್ಸ್ ಏನು ನನ್ನ ಹತ್ರ ಜಾಸ್ತಿ ಇರಲಿಲ್ಲ. ಯಾರಿಗೆ ಕೇಳಬೇಕೂ ಗೊತ್ತಾಗಲಿಲ್ಲ. ಹೋಗಿ ಹಚ್ಚಂದಾರ ಅನ್ನೋ ಖುಷಿ ಭರದಲ್ಲಿನೇ ನಾವು ಹೋಗಿ BA ಮಾಡಿಬಿಟ್ಟೆ. BSc ರೆಗ್ಯುಲರಾಗಿ ಹೋಗೋಕ್ಕಾಗಲ್ಲ, ಮಕ್ಕಳನ್ನ ತೊಗೊಂಡು ಓದೋಕ್ಕಾಗಲ್ಲ ಅಂಥೇಳಿ. ಅಲ್ಲಿ ಏನಾಯಿತು ಪ್ರಾಬ್ಲಮ್, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್ ಇವೆಲ್ಲ ತೊಗೊಂಡೆ. ಇವಂತರೂ ಕಾಮನ್ ಆಗಿರ್ತಾವೆ. ಕನ್ನಡ, ಇಂಗ್ಲೀಷ್ ನಾನು ಆಪ್ಷನಲ್ ಇಂಗ್ಲೀಷ್ ತೊಗೋಬೇಕಾಗಿತ್ತು. BSc ಮಾಡಬೇಕು ಬಿಟ್ರೆ ಆಪ್ಷನಲ್ ಇಂಗ್ಲೀಷ್ ನಾನು BAಯಲ್ಲಿ ತೊಗೋಬೇಕಾಗಿತ್ತು. ಅಂದರೆ ಇಂಗ್ಲೀಷ್ ಪೇಪರ್ಗೆ ನಾನು ಇಂಗ್ಲೀಷ್ ಟೀಚರ್ ಪೋಸ್ಟ್ಗೆ ಎಲಿಜಿಬಲ್ ಆಗ್ತಿದ್ದೆ. ಅಲ್ಲಿರುವಂಥದ್ದು ಯಾವ ಸಬ್ಜೆಕ್ಟನ್ನು ಕೂಡ ನನ್ನ DED ಅಲ್ಲಿರುವಂತಹ ಸಬ್ಜೆಕ್ಟ್ಗಳಿಗೆ ಮ್ಯಾಚ್ ಇಲ್ಲ, ಮಿಸ್ ಮ್ಯಾಚ್ ಅದಾವೆ ಎರಡರಲ್ಲೂ ಕೂಡ. ಹೀಗಾಗಿ ನಾನು ಕ್ವಾಲಿಫೈ ಇಲ್ಲ. ಅದಕ್ಕೆ ಎಲ್ಲ ಸ್ಕೋರ್ ಎಲ್ಲ ಚಲೋ ಐತಿ. ಸೆಕೆಂಡ್ ಪೇಪರ್ ಆಗೈತಿ. ಸೆಕೆಂಡ್ ಪೇಪರ್ ಓದ್ತಿನೇ 100 ಮಾರ್ಕ್ಸ್ ಆಗೈತಿ. ಪೇಪರ್ 2 TETದು ಎಲ್ಲನೂ ಐತಿ. ಬಟ್ ಪ್ರಾಬ್ಲಮ್ ಇರೋದು ಇಲ್ಲಿ. ಮುಂದೇನಾದರೂ ಅದ್ರ ಬಗ್ಗೆ ಏನಾದರೂ ಹೊಸ ರೂಲ್ಸ್ ಏನಾದರೂ ಬಂತು ಅಂತಂದ್ರೆ ನೋಡೋಣ. ಈಗಂತೂ ನಾನು PhD ಪೋಸ್ಟಿಗೆ ಮಾತ್ರ ಕ್ವಾಲಿಫೈ ಆದೀನಿ. ಮತ್ತು ಇಷ್ಟು ದಿವಸದಲ್ಲಿ BA ಹಚ್ಚಬೇಕಾಗಿತ್ತು. ಒಂದ್ಸರ್ತಿ BA ಮುಗಿಸಿ ಅದನ್ನು ಹೊಳ್ಳಿ ಕಲಿಯೋದು ಅಷ್ಟೊಂದು ಯಾಕೋ ಇದು ಅನ್ನಿಸ್ಲಿಲ್ಲ, ಅಷ್ಟಕ್ಕೆ ಡ್ರಾಪ್ ಮಾಡಿದೆ. ಮತ್ತು PhD ಪೋಸ್ಟ್ಗಳು ಜಾಸ್ತಿ ಅದಾವ ಅನ್ನೋ ಖುಷಿಯಲ್ಲಿ, ಅದು HK ಭಾಗಕ್ಕೆ ಇನ್ನೂ ಜಾಸ್ತಿ ಅದಾವ ಅನ್ನೋ ಖುಷಿಯಲ್ಲಿ ಆಯ್ತು ಬಿಡು ಓದ್ಕೊಂಡ್ರಾಯ್ತು ಅಂದ್ಕೊಂಡು ಯಾವುದೂ ಲಕ್ಷ್ಯ ಕೊಡಲಿಲ್ಲ. ಬಟ್ ನಾನು ಮಾಡಿದ ತಪ್ಪು ನೀವು ಯಾರು ಮಾಡಬೇಡ್ರಿ. ಯಾರಿಗಾದರೂ ಕೇಳಿ ಸಜೆಷನ್ಸ್ಗಳನ್ನು ತಗೊಂಡು ಯಾವುದೇ ನೀವು ಕಾಲೇಜ್ಗೆ ಅಥವಾ ಯಾವುದೇ ಒಂದು ಮೆಟ್ಟಿಲು ಏರು ಮುಂದೆ ಯಾರ್ಯಾರ್ದು ಸಜೆಷನ್, ಈಗೆಲ್ಲ ಯೂಟ್ಯೂಬ್ ಇಂಟರ್ನೆಟ್ ಎಲ್ಲ ಐತೆ, ಎಲ್ಲ ನೋಡ್ಕೋತೀರಿ. ಬಟ್ ಆಗಿನ ಟೈಮಲ್ಲಿ ಇರಲಿಲ್ಲ. ನಾ BA ಹಚ್ಬೇಕಾದ್ರೆ
ಅಷ್ಟೊಂದು ಅದ್ರ ಬಗ್ಗೆ ನಾಲೆಜ್ ಇರಲಿಲ್ಲ. ಹೋಗಿ ಹಚ್ಚಿಬಿಟ್ಟೆ. ಆಪ್ಷನಲ್ ಇಂಗ್ಲೀಷ್ ತೊಗೊಂಡ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿತ್ತು. ಬಟ್ ಅದು ನನಗೆ ಗೊತ್ತೇ ಆಗಲಿಲ್ಲ. ಹಿಂಗೈತಿ ನಂದು ಕತೆ. ಅದಕ್ಕೆ PSTRಗೋಸ್ಕರ ಹೋರಾಡಕತ್ತೀನಿ. ನೋಡೋಣ ಏನಾಕೈತಿ ಗೊತ್ತಿಲ್ಲ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಈ ವಿಡಿಯೋವನ್ನೇ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೇನಾದರೂ ಕಮೆಂಟ್ಸ್ಗಳಿದ್ದರೆ ಮತ್ತೊಂದು ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಫುಲ್ ಲೆಂಗ್ದಿ ಆಗಬಾರ್ದು, ಅದಕ್ಕೋಸ್ಕರ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇನ್ನೊಂದು ಮಾತು ಹೇಳಿ ಈ ವಿಡಿಯೋನ ಎಂಡ್ ಮಾಡ್ತೀನಿ. CET ಅಷ್ಟು ಹಿಡಿತಾರ, ಇಷ್ಟು ಹಿಡಿತಾರ, 85%, 15%, 70% ಯಾವುದನ್ನು ನೋಡಬೇಡ್ರಿ. ನೀವು ಕ್ವಾಲಿಫೈ ಅದೀರಾ ಅಷ್ಟನ್ನು ತಲೆಯಾಗಿಟ್ಕೊಂಡು ಓದೋದಕ್ಕೆ ಪ್ರಯತ್ನ ಮಾಡಿರಿ. ಕಲಿಯೋದೇ ದೊಡ್ಡದಾಗೈತಿ, ಅದ್ರೊಳಗೆ ಅದನ್ನಿಷ್ಟು ಹಿಡಿತಾರ, ಇದನ್ನಿಷ್ಟು ಹಿಡಿತಾರ, ಅದೇನು ತಲೆಗೆ ಹಾಕೊಳಕ್ಕೆ ಹೋಗ್ಬೇಡ್ರಿ. ಎಷ್ಟು CET ಹೆಚ್ಚು ಮಹತ್ವ ಕೊಡ್ತಾರೋ ಅಷ್ಟು ಫಿಲ್ಟರ್ ಆಗಿ ಬರ್ತಾರಂತ ತಲೆಯಾಗಿರಲಿ. ಟೀಚರ್ಸ್ಗಳು ಅಷ್ಟು ಫಿಲ್ಟರ್ ಆಗಿ ಬರ್ತಾರ ಅನ್ನೋದು ನಮ್ದು ಇದು ಇರಬೇಕು. ನಾವೊಬ್ಬರೇ ನಮ್ದು ಸ್ವಾರ್ಥ ಬೇಡ, ಮಕ್ಕಳಿಗೋಸ್ಕರ. ಗೌರ್ಮೆಂಟ್ ಸ್ಕೂಲ್ನ ಟೀಚರ್ಸ್ ಯಾವ ರೀತಿ ಇರಬೇಕು ಅಂತಂದ್ರೆ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ನೀಡುವಂಥವ್ರು ಇರಬೇಕು. ಈ CETನೇ ಪರ್ಸೆಂಟೇಜ್ ಜಾಸ್ತಿ ಮಾಡಿರೋದ್ರಿಂದ ಫಿಲ್ಟರ್ ಆಗಿ ಟೀಚರ್ಸ್ಗಳು ಅಪಾಯಿಂಟ್ಮೆಂಟ್ ಆಗ್ತಾರೆ. ಅದನ್ನು ತಲೆಯಲ್ಲಿಟ್ಕೊಂಡು ನಾವೆಲ್ಲರೂ ಅಭ್ಯಾಸ ಮಾಡೋಣ. BA ನಂದು ಅಷ್ಟಾಗೈತಿ, BEd ಇಷ್ಟಾಗೈತಿ, ಹೆಚ್ಚು ಸ್ಕೋರ್ ಮಾಡ್ಕೊಳ್ಳೋಣ, CET ಒಳಗೆ ಹೆಚ್ಚು ಸ್ಕೋರ್ ಮಾಡ್ಕೊಳ್ಳೋಣ ಅಂಥೇಳಿ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ.